ಹಾಯ್ ಫ್ರೆಂಡ್ಸ್, ಭಾಳಷ್ಟು ದಿನ ಆಯ್ತು ಮತ್ತೆ ಡಿಸ್ಕಷನ್ ಬಂದು. ಸೊ ಮತ್ತೆ ನಾವು ಭಾಳ ಗ್ಯಾಪನ್ನ ತಗೋತಾ ಇದ್ದೀವಿ. ಟೈಮನ್ನ ತುಂಬ ಡಿಲೇ ಮಾಡಿಕೊಂಡು ಡಿಸ್ಕಷನ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಸೊ ಡಿಲೇ ಆದರೂ ಪರವಾಗಿಲ್ಲ, ಅದು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಭಾಳ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಾನು ಇವತ್ತು ಈ ಒಂದು ಟ್ರಾನ್ಸ್ಮಿಷನ್ ಲೈನ್ ಆದಮೇಲೆ ಈ ಒಂದು ವೇವ್ ಗೈಡ್ಸ್ಗೆ ಹೋಗ್ತಾ ಇದ್ದೀನಿ. ಟ್ರಾನ್ಸ್ಮಿಷನ್ ಲೈನಿಂದ ಆಗುವಂಥ ಫೇಲ್ಯೂರ್ನ ವೇವ್ ಗೈಡ್ಸ್ ಹೇಗೆ ಏನಪ್ಪ ಅಂತ ಪ್ಯಾಚಪ್ ಮಾಡುತ್ತೆ, ಮತ್ತು ನಮಗೆ ಹೌ ಇಟ್ಸ್ ಅನ್ ಯೂಸ್ಫುಲ್ ದ್ಯಾನ್ ದಿ ಟ್ರಾನ್ಸ್ಮಿಷನ್ ಲೈನ್ ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ. ಆದರೆ ಈ ವೇವ್ ಗೈಡ್ನ ಡಿಸ್ಕಷನ್ ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಪರವಾಗಿಲ್ಲ, ನಾವು ಡಿಸ್ಕಷನ್ ಮಾಡಿಕೊಂಡೆ 3 ಎಕ್ಸಾಂಪಲ್ ಕೊಡಬೇಕು ಅಂತ ಬಯಸ್ತೀನಿ ಇವತ್ತು ನಾನು. ಸೊ ಅದನ್ನು ನೋಡೋಣಂತೆ. ಈ ವೇವ್ ಗೈಡ್ ಅಂತಂತಂದರೆ ಏನಿಲ್ಲ, ಇದು ಏನಪ್ಪ ಅಂತಂದರೆ ಆಲೋಮೆಟಾಲಿಕ್ ಪೈಪ್ಸ್ ಆಫ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ಐದರ್ ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ಲಿರುತ್ತೆ, ಸೊ ಆರ್ ಏನಪ್ಪ ಅಂತಂತಂದರೆ ಸ್ಕ್ವೇರ್ ಫಾರ್ಮಲ್ಲಿರುತ್ತೆ. But uniform cross section of the area will be A, either this or this. ಓಕೆ, ಈವನ್ ಏನಪ್ಪ ಅಂತಂತಂದರೆ ದಿಸ್ ನಾವು ಕ್ಲಿಯರ್ ಮಾಡಿದ್ರೂ ಕೂಡ ಏನಾಗುತ್ತೆ ಅಂತಂದರೆ, ಸೊ ವೆನ್ ಟ್ರಾನ್ಸ್ಮಿಷನ್ ಏನಪ್ಪ ಅಂದರೆ ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ದಟ್ಸ್ ವಾಟ್ ಏನು ಹೇಳ್ತೀವಿ, ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ, ಟ್ರಾನ್ಸ್ವರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಹೇಳ್ತೀವಿ. ಇವು ಎಂಟರ್ ಆದರೆ so it will suffers multiple total internal reflection within this. It will undergoes multiple reflection and it will emerges out without loss of ಎನರ್ಜಿ. ಬಟ್ ಇಲ್ಲೇನಾಗುತ್ತಪ್ಪ ಅಂದರೆ ಡೈರೆಕ್ಟಾಗಿ ಈ ಒಂದು ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಈ ವೇವ್ ಗೈಡ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಏನಪ್ಪ ಅಂತಾರೆ, ಅಪ್ ಟು 3 ಗಿಗಾ ಹರ್ಟ್ಸ್ವರೆಗೂ ಸೊ ಇದು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಅದು ನಾವು ಈವನ್ ಟ್ರಾನ್ಸ್ಮಿಷನ್ ಲೈನಲ್ಲೇ ಸೆಂಡ್ ಮಾಡ್ತೀವಿ. ಸೊ ಅಬೋವ್ ದಿಸ್, ಅಬೋವ್ ದಿ 3 ಗಿಗಾ ಹರ್ಟ್ಸಿನ ಮೇಲೆ ಸೊ ಏನಪ್ಪ ಅಂತಂತಂದರೆ ಈ ಒಂದು ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಕಳಿಸಿದಾಗ ಇಲ್ಲೇನಾಗುತ್ತಪ್ಪ ಅಂತಂತಂದರೆ ದೆರ್ ಇಸ್ ಸಮ್ ಡಿಫಿಕಲ್ಟೀಸ್. ಸೊ ಇಲ್ಲೇನಾಗುತ್ತಪ್ಪ ಅಂತಂತಂದರೆ ಟ್ರಾನ್ಸ್ಫರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನಪ್ಪ ಅಂದರೆ ಫೀಲ್ಡ್ ವೇವ್ಸ್. ಸೊ ಮತ್ತಿನ್ನೊಂದು ಏನಪ್ಪ ಅಂದರೆ ಟ್ರಾನ್ಸ್ಫರ್ಸ್ ಮ್ಯಾಗ್ನೆಟಿಕ್ ವೇವ್ಸ್ ಮಾತ್ರನೇ ಅಲೋ ಮಾಡಿಕೊಳ್ಳುತ್ತೆ ಡೈರೆಕ್ಟಾಗಿ. ಸೊ ಈ ಒಂದು ಏನಪ್ಪ ಅಂತಂದರೆ ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಒಂದು ಡಿಫ್ರೆಂಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ ವಾಟ್ಸ್ ಅಡ್ವಾಂಟೇಜ್ ಆಫ್ ವೇವ್ ಗೈಡ್ಸ್ ಓವರ್ ದಿ ಟ್ರಾನ್ಸ್ಮಿಷನ್ ಲೈನ್ ಅಂದರೆ, ಸೊ ಟ್ರಾನ್ಸ್ಮಿಷನ್ ಲೈನಲ್ಲಿ ನಾವು ನೋಡಿದ್ದೀವಿ ಏನಪ್ಪ ಅಂತಂತಂದರೆ ಈ ರೀತಿ ಇರ್ತಾಯಿತ್ತು. ಈವನ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಕಂಡಕ್ಟರ್ ಇರ್ತಾಯಿತ್ತು, ಅದರ ಮೇಲೆ ಒಂದು ಮೆಟಲ್ ಇರ್ತಾಯಿತ್ತು, ಇಲ್ಲೂ ಏನಪ್ಪ ಅಂತಂದರೆ ಟ್ರಾನ್ಸ್ಮಿಟ್ ಆಗ್ತಾಯಿತ್ತು, ಇಲ್ಲೂ ಟ್ರಾನ್ಸ್ಮಿಟ್ ಆಗ್ತಾಯಿತ್ತು. 2 ಏನಪ್ಪ ಅಂತಾರೆ ಲೈನ್ಸ್ ಟೈಪಲ್ಲಿ. ಸೊ ನಾವು ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸನ್ನು ತಗೋತಾ ಇದ್ವಿ. ಮತ್ತು ಪವರ್ ಟ್ರಾನ್ಸ್ಮಿಷನ್ ಇಲ್ಲಿಂದ ಇಲ್ಲಿಗೂ ಐದರ್ ಏನಪ್ಪ ಅಂತಾರೆ AC ವೋಲ್ಟೇಜ್ ಆರ್ ಕರೆಂಟ್ ಸೊ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ, ಆರ್ ಏನಪ್ಪ ಅಂತಂತಂದರೆ ದಟ್ಸ್ ವಾಟ್ ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ಅಟ್ ಹೈ ಫ್ರೀಕ್ವೆನ್ಸಿ. ಸೊ ಏನಾಗ್ತಾಯಿತ್ತಪ್ಪ ಅಂತಂತಂದರೆ ಇದು ಹೀಗೆ ಹೋಗ್ತಾಯಿತ್ತು. ಇಲ್ಲಿ ಏನಪ್ಪ ಅಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಮಧ್ಯದಲ್ಲಿ ಇತ್ತು. ಸೊ ಆ ಡೈಎಲೆಕ್ಟ್ರಿಕ್ ಮೆಟೀರಿಯಲಿಂದ ಏನಾಗುತ್ತಪ್ಪ ಅಂತಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಲು ಸೊ ಏನಪ್ಪ ಅಂತಾರೆ ಲೂಸಸ್
ಇಟ್ ಲೂಸಸ್ ಲಾಟ್ ಆಫ್ ಎನರ್ಜಿ. ಅದು ಇಲ್ಲಿ ಹಂಗಾಗೋದಿಲ್ಲ, ವಿತೌಟ್ ಎನಿ ಲಾಸ್ ಆಫ್ ಎನರ್ಜಿ. ಸೊ ಈ ಒಂದು ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ವೇವ್ಸ್ ಟ್ರಾನ್ಸ್ಮಿಟ್ ಆಗೋದ್ರಿಂದ ಇನ್ ದ ಸಕ್ಸೆಸಿವ್ ರಿಫ್ಲೆಕ್ಷನ್ನು. ಓಕೆ, ಈವನ್ ಏನಪ್ಪ ಅಂತಂತಂದರೆ 3 GHz there is a possibility without the loss of transmission of transverse electric and magnetic waves. But here it is highly impossible to transmit in the form of transverse electromagnetic waves above 3 GHz. ಸೊ ಇದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ನಾವು 1 by 1 ಈಗ ಏನಪ್ಪ ಅಂತಂದರೆ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್ಗೆ ಹೋದಾಗ, ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್ ಅಂತಂದರೆ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್ ಅಂತ ಹೋದಾಗ, ಸೊ ನಾವು ವಿಲ್ ಸಿ ದಟ್ ಟ್ರಾನ್ಸ್ಮಿಷನ್ ಆಫ್ ವೇವ್ ಇನ್ ದ ಫಾರ್ಮ್ ಆಫ್ Vz, that is what B naught cos n pi x by, okay, so we can take any distance, it's an A, or cos of m pi x by B, some other constant, e to the power of minus gamma, okay, z gamma, it is gamma z, ಅಥವಾ ಇದನ್ನು ನಾನು ಇಂಟು ಇಲ್ಲೇ ಬರ್ತೀನಿ ಟು ದಿ ಪವರ್ ಆಫ್ ಮೈನಸ್ ಗಾಮಾ ಝೆಡ್ ಅಂತ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡ್ಸ್ ಒಬ್ಬ ಇದ್ದ, ಅವನು ನಮ್ಮ ಜೊತೆಯಲ್ಲೇ ಕೂಡ ಏನಪ್ಪ ಅಂತಂದರೆ ಒಂದು ರೂಮ್ ಮಾಡಿಕೊಂಡು ಹೀಗೆ ಕಾಲಾಗ್ತದೆ. ಪಾಪ ಭಾಳಷ್ಟು ಸಲ ಏನಪ್ಪ ಅಂತಂದರೆ ನಾನಾ ಕಾಲೇಜುಗಳನ್ನ ಅಲ್ದು ಬಿಟ್ಟು ಪ್ರೈವೇಟ್ಗಳಲ್ಲಿ ಅವನಿಗೆ 8,000 10,000 ಸಂಬಳ ಕೊಡ್ತಿದ್ರು. ಹೇಗೋ ಕಾಲ ಆಗ್ತಾಯಿದ್ದ, ಇರೋದ್ರಲ್ಲಿ ಸಾಕು ಅಂತ ಪ್ರಯತ್ನ ಪಡ್ತಾಯಿದ್ದ. ಆದರೆ ಈ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿರುವಂಥ ರಾಜಕೀಯ ಒಂದು ಕಿತಾಪತಿ, ಆ ಒಂದು ಜಂಜಾಟನ ನೋಡ್ಲಿಕ್ಕಾಗದೆ ಪಾಪ ತುಂಬ ದೂರ, ಅಂದರೆ ಸುಮಾರು ಕಿಲೋಮೀಟರ್ಗಳ ದೂರ ಆತ ಈ ಏರಿಯಾ ಸವಾಸನೆ ಬೇಡ ಅಂದ್ಬಿಟ್ಟು, ಸೊ ತುಂಬನೇ ಸುಮಾರು 1,000 ಕಿಲೋಮೀಟರ್ಗಳ ದೂರ ಹೊರಟೋಗ್ಬಿಟ್ಟ. ಸೊ ತನ್ನ ಹೆಂಡತಿ ಮಕ್ಕಳನ್ನ ಎಲ್ಲ ಕರ್ಕೊಂಡು ಭಾಳ ಬರಿಗೈಯಲ್ಲಿ ಹೋದ ಪಾಪ. ಆ ಸ್ಥಿತಿಯಲ್ಲಿ ತಂದುಬಿಟ್ರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು, ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು. ಆಮೇಲೆ ತುಂಬ ದೂರ ಹೋಗಿ ಯಾರನ್ನೋ ಏನಪ್ಪ ಅಂತಾರೆ ಹೀಗೆ ಕೈ ಕಾಲು ಹಿಡ್ಕೊಂಡು ಪಾಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಏನಪ್ಪ ಅಂತಂತಂದರೆ ಹೀಗೆ ಸ್ವತಂತ್ರವಾಗಿ ಯಾರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಸ್ವತಂತ್ರವಾಗಿ ಒಂದು ಸಂಸ್ಥೆನ ಸ್ಥಾಪನೆ ಮಾಡಲಿಕ್ಕೆ ಯಾರನ್ನೋ ಒಬ್ಬರನ್ನ ಹಿಡ್ಕೊಂಡು ಹಾಗೆ ಏನಪ್ಪ ಅಂತಂದರೆ ಸತತ ಪ್ರಯತ್ನ ಪಡ್ತಾನೆ. ಮೊದಲನೇ ವರ್ಷನೇ ಇಡೀ ಜಿಲ್ಲೆಗೆ ಟಾಪ್ ರ್ಯಾಂಕನ್ನು ತರಿಸ್ತಾನೆ. ಇಡೀ ಜಿಲ್ಲೆನೇ ಶೇಕ್ ಆಗುತ್ತೆ. ಆದರೆ ಅವರು ಪಾಠ ಮಾಡ್ತಿದ್ದಂಥ ಸ್ಥಳ ಭಾಳ ಚಿಕ್ಕದು, ಯಾರೂ ನಡೆಸ್ಲಿಕ್ಕೆ ಆಗದೇ ಇರೋಂಥ ಸಂಸ್ಥೆ. ಓಕೆ, ಅಲ್ಲಿಗೆ ಯಾರೂ ಹೋಗದೇ ಇರೋಂಥ ಒಂದು ಸಂಸ್ಥೆ, ತೀರಾ ಸಣ್ಣ ಸಂಸ್ಥೆ, ಸುಮಾರು ಒಂದು 10-15 ಜನ ಇರಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಸಣ್ಣ ಸಂಸ್ಥೆಯಲ್ಲಿ 1 ವರ್ಷ ಸತತವಾಗಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮ ವಹಿಸಿ ರಿಸಲ್ಟ್ ಕೊಡ್ತಾನೆ. ಇಡೀ ಆ ಜಿಲ್ಲೆಗೆ ಏನಪ್ಪ ಅಂದರೆ ಟಾಪ್ ಡಿಸ್ಟ್ರಿಕ್ಕಿಗೆ ಟಾಪರ್ ಆಗಿ ಸ್ಟೂಡೆಂಟ್ಸು ಹೊರಹೊಮ್ತಾರೆ. ಒಳ್ಳೊಳ್ಳೆ ರ್ಯಾಂಕ್ಸ್ ಬರ್ತವೆ. ಯಾವಾಗ ರ್ಯಾಂಕ್ಸ್ ಬರ್ತವೋ ಇಡೀ ಜಿಲ್ಲೆನೇ ಆ ಕಾಲೇಜಿನ ಕಡೆ ಮುಖ ಮಾಡುತ್ತೆ. ಕೇವಲ 4 ವರ್ಷದಲ್ಲಿ 2 ಸಂಸ್ಥೆನ ಕಟ್ಟಿ ಸುಮಾರು 3-4 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಆಗ್ತಾನೆ ಅಂದರೆ ಎಷ್ಟು ಆಶ್ಚರ್ಯ ರೀ. ಮನಸ್ಸು ಮಾಡಬೇಕು, ಮುಂದೆ ನುಗ್ತಾ ಇರಬೇಕು. ಯಾರಿಗೂ ಅಂಜಬಾರ್ದು. 5,000-10,000 ರೂಪಾಯಿಗೆ ಭಿಕ್ಷೆ ಬೇಡ್ಕೊಂಡು ಇನ್ನೊಬ್ಬನ ಹತ್ರ ಕೈ ಕೊಟ್ಕೊಂಡು ಯಾವಾಗಲೂ ನಿಲ್ಲಕ್ಕೆ ದಯವಿಟ್ಟು ಪ್ರಯತ್ನ ಪಡಬೇಡಿ. ಸತತ ಪ್ರಯತ್ನ ಪಡ್ತಾನೆ ಇರಿ, ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನಾನು 2 ಎಕ್ಸಾಂಪಲ್ನ ಹಾಗೆ ಇಟ್ಕೋತೀನಿ. ನೆಕ್ಸ್ಟ್ ಇದನ್ನು ಡಿಸ್ಕಷನ್ ಮಾಡೋಣ. ಈಗ
ಸೊ ಈ ಒಂದು ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡಲ್ಲಿ ಸೊಲ್ಯೂಷನ್ ಬಂದುಬಿಟ್ಟು ಇಲ್ಲೇನಾಗುತ್ತಪ್ಪ ಅಂತಂತಂದರೆ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡಲ್ಲಿ ಇ ಈಸ್ 0, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ವಿಲ್ ನಾಟ್ ಬಿ 0. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ನಾಟ್ ಬಿ 0, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಓಕೆ, ಲೆಟ್ ಇಟ್ ಬಿ. ಸೊ ಈಗ ಏನಪ್ಪ ಡಾಮಿನೆನ್ಸ್ ಮೋಡ್ಸ್ನ ನೋಡೋಣ. ಮೋಡ್ಸ್ ಯಾವೆಲ್ಲ ಪಾಸಿಬಲ್ ಮೋಡ್ಸ್ ಇದೆ ಅಂತ. ಎನ್ ಮತ್ತು ಎಮ್ ಮ್ಯಾಕ್ಸಿಮಮ್ ಏನೇನು ವ್ಯಾಲ್ಯೂಸ್ ಹಾಕಿದ್ರೆ ಎನ್ ಮತ್ತು ಎಮ್ ಅಲ್ಲಿ ಸೊ ಏನಪ್ಪ ಮ್ಯಾಕ್ಸಿಮಮ್ ಮೋಡ್ಸ್ ಬರುತ್ತೆ. ಮತ್ತು ಫ್ರೀಕ್ವೆನ್ಸಿ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಬಂದಾಗ ಇಟ್ಸ್ ಎನ್ ಪೈ ಸಿ ಸ್ಕ್ವೇರ್ ರೂಟ್ ಟಾಪ್ ಎಮ್ ಬೈ ಎ ಹೋಲ್ ಸ್ಕ್ವೇರ್ ಎನ್ ಬೈ ಬಿ ಹೋಲ್ ಸ್ಕ್ವೇರ್. ಇದನ್ನು ನಾವು ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಫ್ರೀಕ್ವೆನ್ಸಿ ಅಂದರೆ 2π ಎಫ್ ಅಂತ ಇರುತ್ತೆ. 2π ಎಫ್, ಲೆಟ್ ಇಟ್ ಬಿ 2π ಎಫ್ ಎಸ್ ಒಮೆಗಾ ಪೈ ಸಿ. ಸೊ ಸ್ಕ್ವೇರ್ ರೂಟ್ ಟಾಪ್ ಎಮ್ ಬೈ ಎ ಸ್ಕ್ವೇರ್ ಪ್ಲಸ್ ಎನ್ ಬೈ ಬಿ ಸ್ಕ್ವೇರ್. ಸೊ ದೇರ್ ಫೋರ್ ಫ್ರೀಕ್ವೆನ್ಸಿ ಅಂತ ಬಂದರೆ ಫ್ರೀಕ್ವೆನ್ಸಿ ಬೇಕು ಅಂತಂದರೆ ಪೈ ವಿಲ್ ಗೆಟ್ಸ್ ಕ್ಯಾನ್ಸಲ್, ಸಿ ಬೈ 2 ದೆನ್ ಸ್ಕ್ವೇರ್ ರೂಟ್ ಟಾಪ್ ಎಮ್ ಸ್ಕ್ವೇರ್ ಎಮ್ ಬೈ ಎ ಸ್ಕ್ವೇರ್ ಓಕೆ ಪ್ಲಸ್ ಎನ್ ಬೈ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಈಗ ಸೊ ಪಾಸಿಬಲಿ ಫ್ರೀಕ್ವೆನ್ಸಿ ಮೋಡು ಯಾವುದರಲ್ಲಿ ಏನಪ್ಪ ಅಂತಂದರೆ ಇದಿರುತ್ತೆ ಅಂದರೆ, ಈಗ ಸಪೋಸ್ 0 ಅಂತ ಹಾಕ್ತೀನಿ. ಯಾರು ಎಮ್ ವ್ಯಾಲ್ಯೂ 0, ಎನ್ನ ವ್ಯಾಲ್ಯೂ 0, ಲೆಟ್ ಇಟ್ ಬಿ ಐ ವಿಲ್ ಟೇಕ್ ಇಟ್ಸ್ ಎನ್ ಎಮ್ ಆ್ಯಂಡ್ ದಿಸ್ ಇಸ್ ಎನ್. ಎಮ್ನ ವ್ಯಾಲ್ಯೂ 0, ಎನ್ನ ವ್ಯಾಲ್ಯೂ 0, ಎಮ್ ವ್ಯಾಲ್ಯೂಸ್ ಎನ್ನ ವ್ಯಾಲ್ಯೂ 0, ಡೋಲ್ ಫಂಕ್ಷನ್ ವಿಲ್ ಬಿಕಮ್ಸ್ 0 ಕಾಸ್ ಆಫ್ 0 ವ್ಯಾಲ್ಯೂ ಓಕೆ 1. ಆಮೇಲೆ ಇಲ್ಲಿ ಕಾಸ್ ಆಫ್ 0 ವ್ಯಾಲ್ಯೂ ಇಟ್ ವಿಲ್ ಬಿ 1. ದ ಟೋಟಲ್ ಫಂಕ್ಷನ್ ಏನಾಗುತ್ತಪ್ಪ ಅಂತಂದರೆ ಬಿ ಝೆಡ್ ಇಸ್ ಇಕ್ವಲ್ ಟು ಬಿ ನಾಟ್ ಇ ಟು ದಿ ಪವರ್ ಆಫ್ ಸೊ ಮೈನಸ್ ಏನಪ್ಪ ಅಂತಂತಂದರೆ ಇಟ್ಸ್ ಗಾಮಾ ಪವರ್ ಇಟ್ ವಿಲ್ ಬಿ ವಾಟ್ ಇಟ್ಸ್ ಜಸ್ಟ್ ಗಾಮಾ ಝೆಡ್ ಅಥವಾ ಗಾಮಾ ಸಮ್ ಡಿಸ್ಟೆನ್ಸ್. ಇಲ್ಲಿ ಝೆಡ್ ಅಂತಲೇ ತೊಗೊಳ್ಳಿ, ಗಾಮಾ ಝೆಡ್ ಅಂತಲೇ ತಗೊಳ್ಳೋಣ. ಲೆಟ್ ಇಟ್ ಬಿ ಸೊ ಗಾಮಾ ಝೆಡ್ ಅಂತ ತಗೋತೀವಿ. ಅಲ್ಲಿಗೆ ಇನ್ನೇನು ಉಳಿತು ಇಲ್ಲಿ. ಸೊ ಫಾರ್ ದಿಸ್ ಕೇಸ್ ಬಿ ಝೆಡ್ ದಟ್ ಈಸ್ ಈಕ್ವಲ್ ಟು ಬಿ ನಾಟ್ ಇ ಟು ದಿ ಪವರ್ ಆಫ್ ಮೈನಸ್ ಗಾಮಾ ಝೆಡ್. ಸೊ ಅಲ್ಲಿಗೆ ಬಿ ವಿಲ್ ನಾಟ್ ಬಿ 0 for transverse electric mode. So when you substitute those values in the frequency, 0 by anything 0, 0 by anything 0, total frequency will be 0. It like a DC. Okay na? So let it be. So ಹಾಗಾಗಿ ನೆಕ್ಸ್ಟ್ ಮೋಡ್ಗೆ ಹೋದಾಗ 0-1ಗೆ ಹೋಗೋಣ. 0-1 ಅಂತ ಬಂದಾಗ ಇದನ್ನು ಎಮ್ ಅಂತ ಬರ್ಕೋತೀನಿ ನಾನು, ಇದು ಎನ್ ಅಂತ ಮಾಡ್ಕೋತೀನಿ. ಯಾವುದೇ ಏನು ಮಾಡ್ಕೊಂಡ್ರೆ ಎರಡು ಒಂದನ್ನು ಎನ್ ಅಂತ ಮಾಡ್ಕೋತೀನಿ. ಓಕೆ, ಸೊ ಎಮ್ ವ್ಯಾಲ್ಯೂ 0, ಫಂಕ್ಷನ್ ವಿಲ್ ಬಿ ಏನಪ್ಪ ಅಂತಂತಂದರೆ ದ ಟೋಟಲ್ ಫಂಕ್ಷನ್ ವಿಲ್ ಬಿ ಇಟ್ ವಿಲ್ ಬಿ ವಾಟ್ ಏನಪ್ಪ ಅಂತಂತಂದರೆ 1. ಸೊ ಎನ್ನ ವ್ಯಾಲ್ಯೂ 1 ಅಂತ ಆದರೆ ದ ಫಂಕ್ಷನ್ ವಿಲ್ ಬಿ ದರ್ ಪೈ ಎಕ್ಸ್ ಬೈ ಬಿ. Okay, so pi x b, so bz b naught okay cos pi x by ಯಾಕಂದರೆ ಎನ್ನ ವ್ಯಾಲ್ಯೂ 1 ಆಗಿರುತ್ತೆ e to the power of ಮೈನಸ್ ಗಾಮಾ ಝೆಡ್ ಆಗುತ್ತೆ. ಸರಿ, ಫ್ರೀಕ್ವೆನ್ಸಿ ಏನಾಗುತ್ತೆ ಇಲ್ಲಿ, ಎಫ್ ಇಸ್ ಈಕ್ವಲ್ ಟು ಲೆಟ್ ಇಟ್ ಬಿ ಇಟ್ ಈಸ್ ಎನ್ ಓಕೆ ಸಿ ಬೈ 2 ಸ್ಕ್ವೇರ್ ರೂಟ್ ಟಾಪ್ ಎಮ್ನ ವ್ಯಾಲ್ಯೂ 0. ಹಾಗಾದರೆ ಇದು ದಿಸ್ ಟರ್ಮ್ ವಿಲ್ ಬಿಕಮ್ಸ್ ಕಂಪ್ಲೀಟ್ಲಿ 0. ಇದೇನಾಗುತ್ತೆ, ಎನ್ನ ವ್ಯಾಲ್ಯೂ 1 ಬೈ ಬಿ ಸ್ಕ್ವೇರ್. ಸೊ ಅಲ್ಲಿಗೆ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ವಿಲ್ ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ ವಾಟ್ಸ್ ರಿಮೈನಿಂಗ್ ಸಿ ಬೈ 2b. Say yes or no.
Okay, so here there is some frequency, minimum frequency value, and for next mode 1 0 possibly. Okay, so n and m values 1 0 mode ge hodaga, so then what will happen here? Then what will happen here? Okay, so f is equal to c by 2. ಇಲ್ಲಿ m ನ ವ್ಯಾಲ್ಯೂ n, ಲೆಟ್ ಇಟ್ ಬಿ n ನ ವ್ಯಾಲ್ಯೂ ಹಾಕಿದಾಗ ಎಷ್ಟು ಬರುತ್ತೆ? n ನ ವ್ಯಾಲ್ಯೂ ಹಾಕಿದಾಗ ಬಿ ಸ್ಕ್ವೇರ್. ಇಲ್ಲಿ m ನ ವ್ಯಾಲ್ಯೂ 1 ಹಾಕಿದ್ರೆ 1 ಸ್ಕ್ವೇರ್ ರೂಟ್ ಆಫ್ 1 ಬೈ ಎ ಸ್ಕ್ವೇರ್ ಅಂತ ಉಳಿಯುತ್ತೆ. ಇನ್ನಿದು 0 ಆಗುತ್ತೆ. ಅಲ್ಲಿಗೆ c ಡಿವೈಡೆಡ್ ಬೈ 2a ಅಂತ ಆಯಿತು. c divided by 2a, c divided by 2b, these two are c divided by 2a, 2b, c divided by 2a, these two are lowest possible dominant modes. ಸೊ ಯಾವಾಗ ಲೋಯೆಸ್ಟ್ ಪಾಸಿಬಲ್, ಯಾಕಂದರೆ ಇಲ್ಲಿ ಫಂಕ್ಷನ್ ಮತ್ತೆ ಇದು ಹಾಕಿದ್ರೆ ಮತ್ತು ಫಂಕ್ಷನ್ ಇಲ್ಲಿ ಇನ್ನೊಂದು ಸೇಮ್ ಫಂಕ್ಷನ್ನೇ, ಐ ಥಿಂಕ್ ಸೇಮ್ ಫಂಕ್ಷನ್ನೇ ಸಿಗುತ್ತೆ. ಸೊ ಈವನ್ 1 ಅಂತ ಹಾಕಿದಾಗ ಕೂಡ ಎರಡು ಈಕ್ವಲ್ ಆಗುತ್ತೆ. ಬಿ ಝೆಡ್ ದೆನ್ ದಟ್ ಈಸ್ ಈಕ್ವಲ್ ಟು ಬಿ ನಾಟ್ ಕಾಸ್ ಪೈ ಎಕ್ಸ್ ಬೈ ಎ ಇ ಟು ದಿ ಪವರ್ ಆಫ್ ಮೈನಸ್ ಗಾಮಾ ಝೆಡ್ ಅಂತ. ಸೊ ಇವೆರಡು ಲೋಯೆಸ್ಟ್ ಪಾಸಿಬಲ್, ಕಾಸ್ ಫಂಕ್ಷನ್ ಇದೆ, ಇದು ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಹಾಗಾಗಿ ಲೋಯೆಸ್ಟ್ ಪಾಸಿಬಲ್ ಡಾಮಿನೆಂಟ್ ಮೋಡ್ ಯಾವುದಪ್ಪ ಅಂತಂತಂದರೆ, ಸೊ ಈ ಒಂದು ಇದರಲ್ಲಿ ಬಂದಾಗ ನಾವು ನೋಡ್ತೀವಿ ಫ್ರೀಕ್ವೆನ್ಸಿ ಐದರ್ 0-1 ಮೋಡ್ ಮತ್ತು ಇವೆರಡೂ ಕೂಡವೆ. ಯಾಕಂದರೆ ಇಲ್ಲಿ ಇವೆರಡು ಈಕ್ವಲ್ ಆಗೋದ್ರಿಂದ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಫಾರ್ ಮೋಡ್ ಆಫ್ 0-1ಗೆ ಮತ್ತು ಮೋಡ್ ಆಫ್ 1-0ಗೆ ವಿಲ್ ಹ್ಯಾವ್ ಸೇಮ್ frequency. This is an dominant mode for transverse electric mode. ಸೊ ಕಾಸ್ ಫಂಕ್ಷನ್ ಬರುತ್ತೆ. ಸೊ ಅದೇ ರೀತಿಯಾಗಿ ನಾವು ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಮೋಡ್ ಅಂತ ಬಂದಾಗ ಮ್ಯಾಗ್ನೆಟಿಕ್ ಮೋಡ್ ಅಂತ ಬಂದಾಗ ಸೊ ಇಲ್ಲಿ ನಾವು ನೋಡೋಣ. ಸೊ ಏನಪ್ಪ ಅಂತಂತಂದರೆ ಸೊಲ್ಯೂಷನ್ ಏನಾಗ್ಬೋದು, ಇಲ್ಲಿ ಸೊಲ್ಯೂಷನ್ ಬಂದುಬಿಟ್ಟು ನಾವು ಇನ್ನೂ ಏನಪ್ಪ ಅಂತಂತಂದರೆ ಇಲ್ಲಿ ಬಿ ಈಸ್ ಈಕ್ವಲ್ ಟು 0, ಇ ವಿಲ್ ನಾಟ್ ಬಿ 0 ಇನ್ ಸಚ್ ಎ ಕೇಸಸ್. ಸೊ ಇ ಝೆಡ್ ಇಸ್ ಈಕ್ವಲ್ ಟು ಇ ನಾಟ್. ಓಕೆ, ಇಲ್ಲಿ ಸೈನ್ ಆಫ್ ಎಮ್ ಪೈ ಎಕ್ಸ್ ಕಾಸಿರೋ ಬದಲಾಗಿ ಸೈನ್ ಬರುತ್ತೆ ಅಷ್ಟೇ, ಹಿಂದೆ ನೋಡಿದ್ದೀರ. ಮತ್ತು ಸೈನ್ ಎನ್ ಪೈ ಎಕ್ಸ್ ಬೈ ಬಿ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಗಾಮಾ ಝೆಡ್. ಓಕೆ, ಸರಿ, ಇದನ್ನು ಡಿಸ್ಕಷನ್ ಮಾಡೋದಕ್ಕೆ ಮುಂಚೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಇದ್ದೀನಿ. ಯಾಕೆ ಅಂತಂತಂದರೆ ಈ ನಾವು ನೆಟ್ಟು ಸ್ಲೆಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಲಿಲ್ಲ ಅಂತಂತಂದರೆ ಯಾರೋ ಒಬ್ಬ ಹೋಗ್ಬಿಟ್ಟು ಕದ್ದೋ ಮುಚ್ಚಿನೋ ಮಾಡಿ ಒಬ್ಬ ಅನ್ವಾಂಟೆಡ್ ಫೆಲೋ, ಒಬ್ಬ ಮತ್ತು ಅನ್ಫಿಟ್ ಫೆಲೋ ಕೂಡ ಎಲ್ಲೋ ಒಂದು ಕಡೆ ಒಂದು ಸರ್ಟಿಫಿಕೇಟ್ ತೊಗೊಬರ್ತಾನೆ. ಸುಮಾರು ವರ್ಷಗಳ ಹಿಂದೆ ಯಾವುದೋ ಡಿಗ್ರಿ ಕಾಲೇಜಿಗೆ ಬೇಕು ಅಂತ ಅದಕ್ಕೆ ಈಕ್ವಲೆಂಟ್ ಸರ್ಟಿಫಿಕೇಟ್ ತೊಗೊಂಬರ್ತಾನೆ ದುಡ್ಡು ಕೊಟ್ಟು. ಒಬ್ಬ ಮನುಷ್ಯ, ದೊಡ್ಡ ಮನುಷ್ಯ, ಹೀಗೆ ಗೌರ್ಮೆಂಟ್ ಜಾಬು ಆಗುತ್ತೆ, ಒಬ್ಬ ಪ್ರೊಫೆಸರು ಆಗ್ತಾನೆ. ಹೀಗೆ ಕೆಲಸ ಮಾಡ್ತಾ ಎಷ್ಟು
ಒಂಥರ ವಿಕೃತ ಮನೋಭಾವದ ವ್ಯಕ್ತಿತ್ವ ಅಂತಂದರೆ ಮನುಷ್ಯನಿಗೆ ತನಗೆ ಬರೋ ಸಂಬಳ ಸಾಲದು ಅಂತ ಬೇರೆ ಪ್ರೈವೇಟ್ ಸಂಸ್ಥೆಗಳಲ್ಲೂ ಕೂಡ ನಾನೇ ಹೋಗಿ ಪಾಠ ಮಾಡ್ತೀನಿ ಅನ್ನೋ ಮಟ್ಟಿಗೆ ಮುಂದಕ್ಕೆ ಹೋಗ್ತಾನೆ. ಅಲ್ಲಿರೋ ಟೀಚರ್ಸ್ನೆಲ್ಲ ಆಡಿಸೋದು, ನೆಗೆಟಿವ್ ಇದು ಮಾಡಿಸೋದು, ಅಲ್ಲಿಂದ ಅವ್ರನ್ನ ರಿಲೀವ್ ಮಾಡಿಸೋದು, ಆದವ್ರ ಜಾಗಕ್ಕೆ ಹೋಗಿ ಹೋಗಿ ಪಾಠ ಮಾಡಿ ಅಲ್ಲಿಂದ ಬರುವಂಥ 5,000 10,000 ಪಾಪ ಏನು ಜಾಬು ಇಲ್ಲದೆ ಇರೋಂಥ ಭಾಳಷ್ಟು ಅನ್ಎಂಪ್ಲಾಯ್ಮೆಂಟ್ ತಾಂಡ ಆಡ್ತಾರಂಥ ಇಂಥ ಟೈಮಲ್ಲಿ ಬುದ್ಧಿವಂತ ಯುವಕರಿಗೂ ಕೂಡ ಅವಕಾಶ ಕೊಡದೆ ಹೀಗಿರುವಂಥ ಒಬ್ಬ ಮನುಷ್ಯ ಮಾತನಾಡ್ತಾನೆ. ಗೇಲಿ ಮಾಡಿಕೊಂಡು ನಿಮ್ಮ ಬದುಕು ಇಂಥ ಎಸ್ಪೆಷಲಿ ಇಂಥ ಕರೋನಾ ಟೈಮಲ್ಲಿ ಹೇಳ್ತಾನೆ ಒಬ್ಬ ಮನುಷ್ಯ, ಇನ್ನು ನಿಮ್ಮ ಬದುಕುಗಳು ಎಷ್ಟೇ ಬಿಡಿ, ಯಾಕೆ ನಿನ್ನ ಬದುಕು ಚೆನ್ನಾಗಿ ಹಸನ ಆಗಿದೆಯಪ್ಪ, ಸಂತೋಷ ಚೆನ್ನಾಗಿ ಇರ್ರಿ, ಬಟ್ ಇನ್ನೊಬ್ಬರನ್ನ ತುಂಬ ತುಚ್ಛವಾಗಿ ನೋಡಬೇಡಿ. ಎಲ್ಲರ ಬದುಕು ಹಿಂಗೆ ಇರಲ್ಲ. ಉಪೇಂದ್ರ ಹೇಳ್ತಾನಲ್ಲ, ಎಲ್ಲರ ಕಾಲೆಳೆಯುತ್ತೆ ಕಾಲ. ಸೊ ವಂಡರ್ಫುಲ್ಲಾಗಿದೆ, ಸಮಯ ಬಂದಾಗ ಎಲ್ಲರ ಕಾಲೆಳೆಯುತ್ತೆ ಕಾಲ. ಸೊ ಇರಲಿ, ಯಾಕೆಂದರೆ ಇಷ್ಟು ಅವಮಾನಗಳನ್ನ ಭಾಳಷ್ಟು ಜನ ಅನುಭವಿಸ್ತಾ ಇದ್ದಾರೆ ಇಂಥ ಟೈಮಲ್ಲಿ. ಓಕೆ, ಇನ್ನೂ ಕೆಲವು ಸಂಸ್ಥೆಗಳಂತೂ 5,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ, 10,000 ರೂಪಾಯಿ. ಓಕೆ, 10,000 ರೂಪಾಯಿ ಇರಲಿ, 6,000 ರೂಪಾಯಿ 7,000 ರೂಪಾಯಿ ಕೊಟ್ಬಿಟ್ಟು ದೊಡ್ಡದಾಗಿ ಏನೋ ಕೊಡ್ತಾ ಇದ್ದೀವಿ ಅನ್ನೋ ರೀತಿ ಬಿಂಬಿಸ್ಕೊಂಡು ನೋಡ್ತಾ ಇರೋರು ಉಂಟು. ಆ ಭಿಕ್ಷೆ ಅವ್ರ ಹತ್ರ ಚಾಚ್ಕೊಂಡು ನಾವು ಎಷ್ಟು ದಿನ ಅಂತ ಇರ್ತೀವಿ ರೀ? ಇರೋಕ್ಕೆ ಸಾಧ್ಯನ? ನಮಗೆ ಬೇಡ ರೀ, ಬೇಡ ನಮಗೆ ಬೇಡ ಅಂತಂದರೆ ನಾನು ಎಲ್ಲ ಯೂಸಿಗೂ ನಾನು ಸಜೆಸ್ಟ್ ಮಾಡೋದು, ಒಂದು ಒಳ್ಳೆ ಟ್ರ್ಯಾಕನ್ನು ದಯವಿಟ್ಟು ಈ ಅವಮಾನಗಳನ್ನ ಇನ್ನೂ ಮುಂದೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಷ್ಟಪಡಿ, ಬಿಸಾಕ್ರಿ, ಬೇಡ ಬಿಡ್ರಿ. ಅಲ್ಲೆಲ್ಲಾದರೂ ಒಂದು ಕಡೆ ಭಿಕ್ಷೆ ಬಿಡ್ರಿ, ಉಪವಾಸ ಇರ್ರಿ, 1 ವರ್ಷ 2 ವರ್ಷ ಪರವಾಗಿಲ್ಲ, ಕಷ್ಟಪಟ್ಟು ಓದ್ರಿ, ಗೌರ್ಮೆಂಟ್ ಜಾಬ್ ಮಾಡಿಕೊಡ್ರಿ, ಒಂದು ನೆಟ್ ಸ್ಲೈಟ್ ಒಂದು ಅಸ್ತ್ರ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಸಬ್ಜೆಕ್ಟನ್ನು ಚೆನ್ನಾಗಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆಮೇಲೆ ನೀವೆಲ್ಲೋದ್ರೆ ನೀವು ಆಡಿಸಿದ ಆಟ ನಿಮ್ಮ ಕೈಯಲ್ಲಿ ಇರುತ್ತೆ ರೀ. ಅದನ್ನು ಬಿಟ್ಟು ಯಾಕ್ರಿ? ದಯವಿಟ್ಟು ಯೂಸ್ಗೆ ಭಾಳಷ್ಟು ಸಲ ಹೇಳ್ತೀನಿ, ಬೇಡ ರೀ. ಓಕೆನಾ? ಇರಲಿ. ಸೊ ಈಗ ಈ ಒಂದು ಮ್ಯಾಗ್ನೆಟಿಕ್ ಏನಪ್ಪ ಅಂತಂದರೆ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಮೋಡ್ ಅಂತ ಬಂದಾಗ, ಇಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0 ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ನಾಟ್ 0. ಸೊ ಇಲ್ಲಿ ಮತ್ತೆ ಎಮ್ ಆ್ಯಂಡ್ ಎನ್ನ ವ್ಯಾಲ್ಯೂ ಮತ್ತು ಫ್ರೀಕ್ವೆನ್ಸಿನ ಮೋಸ್ಟ್ನ ನೋಡೋದಾದರೆ, ಸೊ M00 ಇಟ್ಟಾಗ ಸೊ ಫ್ರೀಕ್ವೆನ್ಸಿ ನಾನು ಅದೇ ಹೇಳ್ತಾ ಇದ್ದೆ, ಫ್ರೀಕ್ವೆನ್ಸಿ ಎಫ್ ಅಂತ ಬರ್ದಿದ್ದೆ, C/2, ಅದೇ ಸೇಮ್. ದಟ್ಸ್ ವಾಟ್ M/A² ಪ್ಲಸ್ N/B². Suppose when both are 0, the frequency will be again here also 0. It is not permitted. Again here also substitute ಮಾಡಿ, m ನ ವ್ಯಾಲ್ಯೂ 0 ಹಾಕಿ, sin 0 into anything 0, this is also 0 into anything 0. The both values sin of 0 into 0. ಸೊ ಅಲ್ಲಿಗೆ ಇಲ್ಲಿ ಏನಪ್ಪ ಅಂದರೆ ಟೋಟಲ್ ಇನ್ ದಿಸ್ ಏನಪ್ಪ ಅಂತಾರೆ EZ will becomes 0. ಓಕೆ, ಸೊ somehow we can accept also lowest possible value. we'll see possibly ಇನ್ನೇನು ಚಾನ್ಸಸ್ ಇದೆ ಅನ್ನೋದನ್ನು. ಓಕೆ, ಸೊ 0 1ಗೆ ಬರ್ತೀನಿ. ಓಕೆ, 1 0 ಆಯಿತು, 1 1 ಆಯಿತು, 0. ಈಗ ಸೈನ್ ಆಫ್ 0 ವ್ಯಾಲ್ಯೂ ಏನಾಯಿತು? 0 ಇಂಟು ಎನಿಥಿಂಗ್ 0 ಆಯಿತು ಇಲ್ಲಿ. ಸೊ ಏನಪ್ಪ ಅಂತಂತಂದರೆ ವಿಲ್ ಸಿ ದ್ಯಾಟ್ ಒನ್. ಸೊ ಎಫ್ ಇಸ್ ಈಕ್ವಲ್ ಟು, ಸೊ ಮತ್ತೆ ನಮಗೆ ಅದೇ ಮೋಡ್ ಬರುತ್ತೆ. ಇದು ಏನು, ಇಟ್ ಈಸ್ ವಾಟ್ C/1 2B ಬರುತ್ತೆ, ಇನ್ನೊಂದು 1 0ಗೆ. ಸೊ ಫ್ರೀಕ್ವೆನ್ಸಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, C/2A ಬರುತ್ತೆ. ಸೊ ಇದು ಇಸ್ ಇಟ್ ಲಿಸ್ಟ್ ಪಾಸಿಬಲ್ ವ್ಯಾಲ್ಯೂಸ್. ಸಪೋಸ್ ವೆನ್ ಯು ಗೋ ಫಾರ್ 1 1, ಸೊ ಇಲ್ಲಿ ಏನಪ್ಪ ಅಂತಂದ್ರೆ ವೆನ್ ಯು ಸಬ್ಸ್ಟಿಟ್ಯೂಟ್ 1 1, ದೆನ್ ಇಟ್ ವಿಲ್ ಬಿಕಮ್ಸ್ ಅ ಲೀಸ್ಟ್. ಯಾಕಂದರೆ ಸೊ ಫಂಕ್ಷನ್ ವಿಲ್ ಬಿ ದೇರ್. ಸೊ ಫಂಕ್ಷನ್ ಮ್ಯಾಕ್ಸಿಮಮ್ ಇದ್ದಾಗ πx/a into e to the power of z. Therefore the frequency of that one
it will be 1 1 ಅಂತಂದರೆ ಸೊ ಫ್ರೀಕ್ವೆನ್ಸಿ ಫಾರ್ ದಿ ಮೋಡ್ ಆಫ್ ಸೊ 1 1 ಸೊ m1 n1ಗೆ ಸೊ ಇಟ್ಸ್ an c divided by 2 square root of 1 by a square 1 by a square plus 1 by b square. This is ಏನಪ್ಪ ಅಂತಂದರೆ dominant mode for this ಏನಪ್ಪ ಅಂತಾರೆ transverse magnetic 1 1 is an dominant mode. ಓಕೆನಾ. ಸೊ ಯೂಶ್ವಲಿ ಈ ಥರ ಕ್ವಶನ್ಸ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೋಡ್ತಾ ಇರ್ತೀವಿ. ದಯವಿಟ್ಟು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಟ್ರಾನ್ಸ್ಮಿಷನ್ ಲೈನ್ ಹೆಸರು ಇರ್ಬೋದು, ವೇವ್ ಗೈಡ್ಸ್ ಇರ್ಬೋದು. ಮತ್ತು ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂತಂದರೆ ಎಲ್ಲರಿಗೂ ನಾಚಿಕೆ ಆಗುವಂಥ ಮತ್ತು ಅಂದರೆ ಯಾರಿಗೆ ಇನ್ನೊಬ್ರು ಅನ್ನ ಕಿತ್ಕೊಂಡು ತಾನೇ ನುಂಗಬೇಕು ಅನ್ನುವಂಥ ಈ ನೀಚ ಮತ್ತು ಪೈಶಾಚಿಕ ಒಂದು ಕೃತ್ಯಗಳನ್ನ ಮಾಡ್ತಾ ಇದ್ದಾರಲ್ಲ, ಇನ್ನೊಬ್ಬರನ್ನ ದೂಷಿಸ್ಕೊಂಡು, ಇನ್ನೊಬ್ಬರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು, ಇನ್ನೊಬ್ಬರು ಅನ್ನ ಕಿತ್ಕೊಂಡು ಅವರ ಜಾಗಕ್ಕೆ ನಾನೇ ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಪಟ್ಕೊಂಡು ಮಾಡ್ತಾರಲ್ಲ, ಇವರಿಗೆ ಒಂದು ತದ್ವಿರುದ್ಧವಾಗಿ ಒಬ್ಬ ಮನುಷ್ಯನನ್ನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗಿನಿಂದ ಆ ವ್ಯಕ್ತಿ ನಾನು ಇವತ್ತು ಆದರ್ಶವಾಗಿ ಇಟ್ಕೊಂಡಿದ್ದೀನಿ. ನನ್ನ ಹೆಸರು ಹೇಳೋಕ್ಕೂ ಏನು ನನಗೇನು ಇದಿಲ್ಲ. ಮಹಾನ್ ವ್ಯಕ್ತಿಗಳು ಅಥವಾ ಒಬ್ಬ ಆದರ್ಶ ವ್ಯಕ್ತಿಗಳ ಹೆಸರು ಹೇಳೋಕ್ಕೆ ನಾಚಿಕೆ ಹಾಕಿಕೊಡ್ಬೇಕು. ನರಸಪ್ಪ ಅಂತ ನನಗೆ ತುಂಬ ಆತ್ಮೀಯರು ಮತ್ತು ಭಾಳ ರೆಸ್ಪೆಕ್ಟಿವ್ ಪರ್ಸನ್ನು. ಅವರು ಹೀಗೆ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಂಬಳಗಳು ಸರಿಯಾಗಿ ಅವರಿಗೆ ಕೊಡದೇ ಇರೋಂಥ ಸಮಯದಲ್ಲಿ ಚಾಲೆಂಜ್ ಮಾಡಿ ತಟ್ಟಿ ಆ ವ್ಯಕ್ತಿ ಅವರು ಕೂಡ ಒಂದು ವಿದ್ಯಾಸಂಸ್ಥೆನ ಸ್ಥಾಪನೆ ಮಾಡ್ತಾರೆ, ಸಂಸ್ಥೆಯ ಸೆಕ್ರೆಟರಿ ಕೂಡ ಆಗಿರ್ತಾರೆ. ಆದರೆ ಯಾವಾಗ ಅವರು ಕೂಡ ಒಂದು ಗೌರ್ನಮೆಂಟ್ ಜಾಬ್ ಅಂದರೆ ಡಿಗ್ರಿ ಕಾಲೇಜ್ನ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗ್ತಾರೋ, ಈಗ ಪ್ರೊಫೆಸರು ಕೂಡ ಹೌದು ಅವರು. ಸೊ ಆ ಪ್ರೊಫೆಸರ್ಶಿಪ್ಗೆ ಯಾವಾಗ ಗೌರ್ನಮೆಂಟ್ ಜಾಬ್ಗೆ ಜಾಯ್ನ್ ಆಗ್ತಾರೋ, ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇಮ್ಮಿಡಿಯೇಟ್ ಆ ಸಂಸ್ಥೆಯಿಂದ ಹೊರಗಡೆ ಬಂದುಬಿಡ್ತಾರೆ. ಅವರ ಕೈಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬರೋದೇ ಸಂಸ್ಥೆಗೆ ಹೋಗಲ್ಲ. ಸಂಸ್ಥೆಯಿಂದ ಭಾಳಷ್ಟು ಜನ ಏನಪ್ಪ ಅಂತಾರೆ ಫೋರ್ಸ್ ಮಾಡ್ತಾರೆ, ಬನ್ನಿ ದಯವಿಟ್ಟು ನೀವು ನಿಮ್ಮ ಪಾಠ ಮಾಡಿದ್ರೇ ಮಕ್ಕಳು ಪಾಠ ಕೇಳೋದು, ಇಲ್ಲಾಂದರೆ ಈ ಅಕಾಡೆಮಿಕ್ ಇಯರೇ ಹಾಳಾಗೋಗುತ್ತೆ. ಸೊ ಅದನ್ನು ನಾನು ಕೇರ್ ಮಾಡೋದಿಲ್ಲ. ನಾನು ಆದರ್ಶವಾಗಿ ಇಟ್ಕೊಂಡ್ಬಂದಿದ್ದೀನಿ. ಯಾವತ್ತೂ ನನ್ನ ಗೌರ್ನಮೆಂಟ್ ಜಾಬ್ ಆಗುತ್ತೋ ನನ್ನ ಜಾಗಕ್ಕೆ ಆ ಜಾಗದಲ್ಲಿ ಇನ್ನೊಬ್ಬರ ಅನ್ನ ಅದು ನಾನು ಅಲ್ಲಿ ಏನಪ್ಪ ಅಂತಂತಾರೆ ನಾನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನನ್ನ ಜಾಗಕ್ಕೆ ಇನ್ನೊಬ್ಬರು ಹೋಗ್ತಾರೆ. ಈಗ ನನಗೆ ಇನ್ನೊಬ್ಬರ ಜಾಗ ನನಗೆ ಸಿಕ್ಕಿದೆ, ಗೌರ್ನಮೆಂಟ್ ಜಾಬ್ ನನಗೆ ಸಿಕ್ಕಿದೆ, ನನಗೆ ಅನ್ನ ಸಿಕ್ಕಿದೆ, ನನಗೆ ಸಾಕು. ಇವತ್ತು ಅದು ಇನ್ನೊಬ್ಬರ ಜಾಗ, ಅದಕ್ಕೆ ಇನ್ನೊಬ್ಬರನ್ನ ತುಂಬಿಕೊಳ್ಳಿ. ಯಾರು ಕೆಲಸ ಇಲ್ಲ ಅವ್ರಿಗೆ ಯಾರು ಟ್ಯಾಲೆಂಟೆಡ್ ಯೂಸ್ ಇದ್ದಾರೆ ಅವ್ರಿಗೆ ಕೆಲಸ ಕೊಡಿ, ಅನ್ನ ಕೊಡಿ ಅಂತ ಹೇಳಿ ಇವತ್ತು ಆದರ್ಶವಾಗಿ ಬದುಕ್ತಾರಂಥ ಮಹಾನ್ ವ್ಯಕ್ತಿ ನರಸಪ್ಪ. ಮತ್ತು ಭಾಳ ರೆಸ್ಪೆಕ್ಟಿವ್ ಏನಪ್ಪ ಅಂದರೆ ಪರ್ಸನ್ ಅಂತವನ್ನ ಗೌರವಿಸೋದ್ರಲ್ಲಿ ತಪ್ಪೇನು ಇಲ್ಲ. ಈ ಥರ ಭಾಳಷ್ಟು ಎಲ್ಲ ಥರದ ಜನಗಳನ್ನ ನಾವು ನೋಡ್ತಾ ಇರ್ತೀವಿ. ದಯವಿಟ್ಟು ಇವೆಲ್ಲವನ್ನ ನೋಡಿದ್ರೆ ನಿಮಗೆ ಸ್ವಲ್ಪ ಸ್ಪಿರಿಚುವಲಾಗಿ ಮೈಂಡಲ್ಲಿ ತೊಗೊಂಡು ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಹತ್ರ ಗುಲಾಮರಾಗಿ ಬದುಕೋದಕ್ಕೆ ಪ್ರಯತ್ನ ಪಡಬೇಡ್ರಿ. ಏನು ಸಿಗದೇ ಇದ್ರೂ ಪರವಾಗಿಲ್ಲ, ಭಿಕ್ಷುಕರಾಗಿ ಸ್ವಾಭಿಮಾನಿಗಳಾಗಿ ಬದುಕೋದನ್ನು ಕಲಿಯಿರಿ. ಆದರೆ ಕೈ ಕೊಟ್ಕೊಂಡು ಅವಿದ್ಯಾವಂತರ ಥರ ನಿಂತ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಾಭಿಮಾನಿಗಳಾಗಿ ಬದುಕೋದಕ್ಕೆ ಏನು ದಾರಿ ಮಾಡ್ಕೋಬೇಕು ಪ್ರಯತ್ನ ಪಡಿ. ಎಲ್ಲ ಅವಕಾಶಗಳು ಉಂಟು. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.